ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಮೆಣಸಿನಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ. ಬಜ್ಜಿ ಅಂದರೆ ಯಾವತ್ತಿನ ಥರ ಅಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ. ಅಂದರೆ ಹಿಟ್ಟಲ್ಲಿ ಮುಳುಗಿಸದೆ ಫುಲ್ಲಾಗಿ ಕವರ್ ಆಗುವ ಥರ ಗರಿ ಗರಿಯಾಗಿರುವಂತಹ ಬಜ್ಜಿ ಮಾಡ್ತಾ ಇರೋದು. ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮೊದಲು ನೋಡಿ, ನಾನಿಲ್ಲಿ ಬಜ್ಜಿ ಮೆಣಸಿನಕಾಯಿ ತಗೊಂಡಿದ್ದೀನಿ. ಅಂದ್ರೆ ಸ್ವಲ್ಪ ಉದ್ದ ಉದ್ದಾಗಿರುವಂತ ಮೆಣಸಿನಕಾಯಿ, ಇದು ಖಾರ ಇರಲ್ಲ ನೋಡಿ, ಈ ರೀತಿಯದ್ದು. ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಬೋದು. ನಾನಿಲ್ಲಿ ಎಲ್ಲ ಮಾಡ್ತಾ ಇಲ್ಲ, ನಮ್ಗೆ ಎಷ್ಟು ಬೇಕೋ ಅದನ್ನ ತಗೋಬಹುದು. ಮೊದ್ಲೇನ್ ಮಾಡ್ತೀನಿ ಅಂದ್ರೆ ಇದನ್ನ ಚೆನ್ನಾಗಿ ವಾಶ್ ಮಾಡಬೇಕು. ಮೊದಲು ವಾಶ್ ಮಾಡಿದ್ಮೇಲೆ ತೊಳ್ದ ಮೇಲೆ ಇದರ ಒಳಗಡೆ ನೋಡಿ ಈ ರೀತಿ ಬೀಜ ಇರುತ್ತೆ, ಅದನ್ನ ಫುಲ್ ಆಗಿ ತೆಗಿಬೇಕು. ಯಾಕಂದ್ರೆ ನಾನಿಲ್ಲಿ ಫಿಲ್ ಮಾಡಿ ಇಲ್ಲಿ ಬಜ್ಜಿ ಮಾಡ್ತಾ ಇರೋದು, ಒಳಗಡೆ ತುಂಬಿಸಿ ನಾನಿಲ್ಲಿ ಮಾಡ್ತಾ ಇರೋದು. ಅದ ಕಾರಣ ಇದು ನಮಗೆ ಬೇಡ, ಇದನ್ನ ಫುಲ್ ಆಗಿ ತೆಗಿಬೇಕು. ಇದು ತೆಗೆಯೋದ್ರಿಂದ ಇನ್ನೊಂದು ಉಪಕಾರ ಏನಂದ್ರೆ ಖಾರ ಇರಲ್ಲ ನಮ್ಗೆ, ಈ ಬಜ್ಜಿ ಸ್ವಲ್ಪನೂ ಖಾರ ಆಗಲ್ಲ. ನೋಡಿ ಈ ರೀತಿ ಫುಲ್ ಆಗಿ ತೆಗಿಬೇಕು. ಇದೇ ರೀತಿ ಎಲ್ಲ ನಾವೆಷ್ಟು ಮಾಡ್ತೀವೋ ಅಷ್ಟು ಮೆಣಸಿನಕಾಯಿಯ ಒಳಗಿರುವ ಬೀಜ ಎಲ್ಲ ತೆಗ್ದ್ಬಿಟ್ಟು ತಯಾರು ಮಾಡಿ ತರ್ತೀನಿ ನಾನು. ನೋಡಿ ಇವಾಗ 4 ಮೆಣಸಿನಕಾಯಿ ತಗೊಂಡಿದ್ದೀನಿ, ಅದನ್ನ ಈ ರೀತಿ ರೆಡಿ ಮಾಡಿ ತಂದಿದ್ದೀನಿ. ಆಮೇಲೆ ನಾನೊಂದು ಬೌಲ್ ತಗೊಂಡಿದ್ದೀನಿ, ಅದಕ್ಕೆ ಅರ್ಧ ಕಪ್ ಕಡಲೆ ಹುಡಿ ಹಾಕ್ತಾ ಇದ್ದೀನಿ. ಆಮೇಲೆ ಅರ್ಧ ಕಪ್ ಗೋಧಿ ಹುಡಿ ಹಾಕ್ತೀನಿ ನಾನಿಲ್ಲಿ. ಇಲ್ಲಿ ನಿಮಗೆ ಗೋಧಿ ಹುಡಿಯ ಬದಲು ಮೈದಾ ಬೇಕಿದ್ರು ಬಳಸ್ಬೋದು. ಅದು ಅಲ್ಲ ಅಂದ್ರೆ ಕಡಲೆ ಹುಡಿ ಮಾತ್ರ ಹಾಕ್ಬಿಟ್ಟು ಮಾಡ್ಬೋದು. ಗೋಧಿ ಹುಡಿ ಹಾಕದೆ 1 ಕಪ್ ಕಡಲೆ ಹುಡಿ ಮಾತ್ರ ತಗೊಂಡು ಮಾಡ್ಬೋದು. ಆಮೇಲೆ ಇದನ್ನ ಚೆನ್ನಾಗಿ ನೋಡಿ ಈ ರೀತಿ ಜರಡಿ ಮಾಡ್ತಾ ಇದ್ದೀನಿ, ಅಂದ್ರೆ ಫುಲ್ ಆಗಿ ಮಿಕ್ಸ್ ಆಗೋದಕ್ಕೋಸ್ಕರ. ಇಲ್ಲಾಂದ್ರೆ ಹಾಗೆ ಹಾಕ್ಬೋದು, ತೊಂದರೆ ಏನಿಲ್ಲ. ನೋಡಿ ಈ ರೀತಿ ಫುಲ್ ಆಗಿ ಜರಡಿ ಮಾಡ್ಕೊಂಡಿದ್ದೀನಿ ನಾನಿವಾಗ, ಸಾಕು. ನೆಕ್ಸ್ಟ್ ಇದಕ್ಕೆ ಮೊದಲು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ಹಿಟ್ಟಿಗೆ. ಆಮೇಲೆ ಒಂದು 1/4 ಟೀ ಸ್ಪೂನ್ ಅಷ್ಟು ಓಂ ಕಾಳು ಹಾಕ್ತಾ ಇದ್ದೀನಿ. ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಉಪ್ಪು ಎಲ್ಲ ಕಡೆ ಹಿಡಿಲಿ. ಫುಲ್ ಆಗಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನು ಇದಕ್ಕೆ ನೀರು ಸೇರಿಸ್ಬೇಕು. ನೀರು ಸೇರಿಸ್ಬಿಟ್ಟು ಇದನ್ನ ಮಿಕ್ಸ್ ಮಾಡಬೇಕು. ನೀರು ಸೇರಿಸುದಂದ್ರೆ ನಾವಿಲ್ಲಿ ನೀರು ಹಿಟ್ಟಲ್ಲ ಮಾಡ್ತಾ ಇರೋದು, ಅಂದ್ರೆ ಚಪಾತಿಗೆಲ್ಲ ಯಾವ ರೀತಿ ಹಿಟ್ಟು ರೆಡಿ ಮಾಡ್ತೀವೋ ಅದೇ ರೀತಿ ಮಾಡೋದು. ಅದಕ್ಕೆಲ್ಲ ನೀರು ಸೇರಿಸ್ಬೇಡಿ, ನೋಡ್ಕೊಂಡು ಸೇರಿಸಿ. ಇದಕ್ಕೆ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ತರ್ತೀನಿ. ನೋಡಿ ಇಲ್ಲಿ ನಮ್ಮ ಹಿಟ್ಟು ಇಲ್ಲಿ ರೆಡಿ ಆಗಿದೆ. ಈ ರೀತಿ ಮಾಡ್ಬೇಕು, ನೀರು ಹಿಟ್ಟಲ್ಲ ಗಟ್ಟಿ ಹಿಟ್ಟು. ನೋಡಿ ಅರ್ಧ ಕಪ್ ಅಲ್ಲಿ ಇಷ್ಟು ಹಾಕೊಂಡಿದ್ದೀನಿ, ಅಂದ್ರೆ ಒಂದು 1/4 ಕಪ್ ನೀರಿನಷ್ಟು ಹಾಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಳ್ಳಿ. ನಮಗೆ ಇದಕ್ಕೆ ಫಿಲ್ಲಿಂಗ್ ರೆಡಿ ಮಾಡೋದಿಕ್ಕಿದೆ, ಅಷ್ಟೊತ್ತು ರೆಸ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಒಂದು ಪಾತ್ರ ತಗೊಂಡು ಅದಕ್ಕೆ ನಾನು 2 ಬೇಯಿಸಿಟ್ಟಂತಹ ಆಲೂಗಡ್ಡೆ, ಆಮೇಲೆ ಅರ್ಧ ಈರುಳ್ಳಿ ಸಣ್ಣಕ್ಕೆ ತುಂಡು ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಕೂಡ ಸೇರಿಸ್ತಾ ಇದ್ದೀನಿ ಇದಕ್ಕೆ. ಆಮೇಲೆ ಜಜ್ಜಿಬಿಟ್ಟ ಶುಂಠಿ ಬೆಳ್ಳುಳ್ಳಿ ನಾನಿಲ್ಲಿ 1 ಟೀ ಸ್ಪೂನ್ ಹಾಕ್ತೀನಿ. ಆಮೇಲೆ 1/4 ಟೀ ಸ್ಪೂನ್ ಮೆಣಸಿನ ಹುಡಿ, ಆಮೇಲೆ 1/4 ಟೀ ಸ್ಪೂನ್ ಸ್ವಲ್ಪ ಕಡಿಮೆ ಅರಶಿನ ಹುಡಿ, 1/4 ಟೀ ಸ್ಪೂನ್ ಜೀರಿಗೆ ಹುಡಿನೂ ಸೇರಿಸ್ತಾ ಇದ್ದೀನಿ. ಆಮೇಲೆ 1/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ, ನಿಮಗೆ ಇಲ್ಲಿ ಚಾಟ್ ಮಸಾಲ ಬೇಕಿರೋ ಸೇರಿಸ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಇಂಗು ಕೂಡ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಆಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಮಿಕ್ಸ್ ಮಾಡಿ ತರ್ತೀನಿ. ನೋಡಿ ಇಲ್ಲಿ ಫಿಲ್ಲಿಂಗ್ಸ್ ಕೂಡ ಇಲ್ಲಿ ರೆಡಿ ಆಗಿದೆ. ಇನ್ನೇನ್ ಮಾಡ್ಬೇಕಂದ್ರೆ ನಾವು ಆವಾಗ ರೆಡಿ ಮಾಡಿಟ್ಟಂತಹ ಮೆಣಸಿನಕಾಯಿ ಇದೆಯಲ್ಲ, ಅದರ ಒಳಗಡೆ ನಾವಿಲ್ಲಿ ರೆಡಿ ಮಾಡಿಟ್ಟಂತಹ ಆಲೂಗಡ್ಡೆಯ ಮಿಕ್ಸ್ ಅನ್ನ ತುಂಬಿಸ್ಬೇಕು. ನೋಡಿ ಈ ರೀತಿ ತುಂಬಿಸ್ಬೇಕು, ಫುಲ್ ಆಗಿ ತುಂಬಿಸ್ಕೊಳ್ಳಿ ಈ ರೀತಿ. ಫಿಲ್ಲಿಂಗ್ಸ್ ನಿಮಗೆ ಯಾವ್ದು ಬೇಕಿರೋ ಮಾಡ್ಬೋದು. ಇವಾಗ ಆಲೂಗಡ್ಡೆ ಫಿಲ್ಲಿಂಗ್ಸ್ ಆಗ್ಬೇಕಂತ ಏನಿಲ್ಲ, ನಿಮ್ಗೆ ಯಾವ್ದು ಇಷ್ಟ ಇದೆಯೋ ಆ ರೀತಿ ಮಾಡಿ ಇದ್ರೊಳಗಡೆ ತುಂಬಿಸ್ಬೋದು. ನೋಡಿ ಈ ರೀತಿ ಮಾಡಿ ಹಾಕ್ತಾ ಇದ್ದೀನಿ. ಫುಲ್ ಆಗಿ ತುಂಬಿಸ್ಕೊಳ್ಳಿ, ಅವಾಗ ತಿನ್ನೋದಿಕ್ಕೆ ಚೆನ್ನಾಗಿರುತ್ತೆ ಅದು. ನೋಡಿ ಈ ರೀತಿ, ಅಂದ್ರೆ ಆಲೂಗಡ್ಡೆ ಎಲ್ಲ ಬೇಯಿಸಿ ನಾವು ಇಲ್ಲಿ ಸೇರಿಸ್ತಾ ಇರೋದು. ನೋಡಿ ಈ ರೀತಿ ತುಂಬಿಸ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಮೆಣಸಿನಕಾಯಿಗೂ ಕೂಡ ಇದೇ ರೀತಿ ತುಂಬಿಸಿ ನಾನು ರೆಡಿ ಮಾಡಿ ತರ್ತೀನಿ. ನೋಡಿ ಇಲ್ಲಿ ಮೆಣಸಿನಕಾಯಿಗೆಲ್ಲ ತುಂಬಿಸಿ ರೆಡಿ ಆಗಿದೆ. ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ನೋಡಿ ನಮ್ಮ ಹಿಟ್ಟು ನೋಡಿ ಇವಾಗ ಈ ರೀತಿ ಇದೆ, ಒಳ್ಳೆ ಸಾಫ್ಟ್ ಆಗಿದೆ ನೋಡಿ ಈ ರೀತಿ. ಇನ್ನು ಇದನ್ನ ಉಂಡೆ ಎಷ್ಟು ಉಂಡೆ ಬೇಕಿದ್ರು ಆ ರೀತಿ ಮಾಡ್ಬೋದು. ನಾನಿಲ್ಲಿ 2 ಭಾಗ ಮಾಡಿಬಿಟ್ಟು ಚಪಾತಿ ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿ ಇದನ್ನ ಲಟ್ಟಿಸ್ಬೇಕು. ನೋಡಿ ಈ ರೀತಿ ಉಂಡೆ ಮಾಡ್ಕೊಳ್ಳಿ. ಉಂಡೆ ಮಾಡಿಬಿಟ್ಟು ಚಪಾತಿ ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿ ನಾನು ಇದನ್ನ ಲಟ್ಟಿಸಿ ತರ್ತೀನಿ.
ನೋಡಿ ಈ ರೀತಿ ಸ್ವಲ್ಪ ಹುಡಿ ಹಾಕ್ಬಿಟ್ಟು ಇದನ್ನ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ನಾನು ಹೇಳಿದ್ದೀನಿ ಗೋಧಿ ಹುಡಿ ಬೇಡ, ಮೈದಾನು ಬೇಡ ಅಂತ ಇದ್ರೆ ಇದು ಕಡಲೆ ಹುಡಿ ಮಾತ್ರ ಹಾಕ್ಬಿಟ್ಟು ಈ ರೀತಿ ಮಾಡ್ಬೋದು. ನೋಡಿ ಈ ರೀತಿ ಹಿಟ್ಟು ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಳ್ಳಿ. ನೋಡಿ ನಾನು ಇದನ್ನ ಆಯತಾಕಾರದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇದನ್ನ ಈ ರೀತಿ ಸಣ್ಣ ಸಣ್ಣಕ್ಕೆ ಪೀಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಚಾಕು ಉಪಯೋಗಿಸಿ ತುಂಬಾ ಸುಲಭವಾಗಿ ಈ ರೀತಿ ಕಟ್ ಮಾಡ್ಬೋದು, ಇಲ್ಲಾಂದ್ರೆ ಪಿಜ್ಜಾ ಕಟ್ಟರಲ್ಲೂ ಮಾಡ್ಬೋದು. ನೋಡಿ ಈ ರೀತಿ ಸ್ವಲ್ಪ ತೆಳುವಾಗಿಯೇ ಮಾಡ್ಕೊಳ್ಳಿ, ಜಾಸ್ತಿ ದಪ್ಪ ಇದ್ರಷ್ಟು ಚೆನ್ನಾಗಿರಲ್ಲ, ಸ್ವಲ್ಪ ಆದಷ್ಟು ತೆಳುವಾಗಿ ಮಾಡ್ಕೊಳ್ಳಿ. ಆಮೇಲೆ ನೋಡಿ ನಾವಿಲ್ಲಿ ರೆಡಿ ಮಾಡಿಟ್ಟಂತ ನಮ್ಮ ಮೆಣಸಿನಕಾಯಿಗೆ ಇದನ್ನ ಈ ರೀತಿ ಕವರ್ ಮಾಡ್ಬೇಕಂದ್ರೆ ಅದರ ಮೇಲಿಂದಲೇ ಈ ರೀತಿ ಕರೆಕ್ಟ್ ಆಗಿ ಹಿಡ್ಕೊಂಡು ಮಾಡಬೇಕು. ನೋಡಿ ಈ ರೀತಿ ಮಾಡ್ಬಿಟ್ಟು ಸ್ವಲ್ಪ ಈ ರೀತಿ ಒಂದು ಬೆರಳಿಂದ ಸ್ವಲ್ಪ ಪ್ರೆಸ್ ಮಾಡ್ತಾ ಹೋದ್ರೆ ಕರೆಕ್ಟ್ ಆಗಿ ನಿಲ್ಲುತ್ತೆ. ನಿಮ್ಗೆ ಯಾವ ಶೇಪ್ ಯಾವ ಡಿಸೈನ್ ಅಲ್ಲಿ ಬೇಕಿದ್ರು ಇದನ್ನ ಈ ರೀತಿ ಮಾಡ್ಬೋದು. ನೋಡಿ ನಾನು ಈ ರೀತಿ ಮಾಡ್ತಾ ಇದ್ದೀನಿ, ಅಂದ್ರೆ ಒಂದರ ಮೇಲೊಂದು ಸ್ವಲ್ಪ ಅದರ ಅರ್ಧ ಭಾಗದಿಂದ ಸೆಕೆಂಡ್ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇರೋದು. ಒಂದು ಮುಗ್ದ ಮೇಲೆ ಇನ್ನೊಂದು ಅದೇ ರೀತಿ ಪೀಸ್ ತೆಗೆದು ಇದನ್ನ ಇದೇ ರೀತಿ ಮುಂದುವರಿಸ್ತಾ ಹೋದ್ರೆ ಆಯ್ತು. ನೋಡಿ ಈ ರೀತಿ ನೋಡೋದಿಕ್ಕೂ ಚೆನ್ನಾಗಿರುತ್ತೆ, ಅದೇ ರೀತಿ ತಿನ್ನೋದಿಕ್ಕೂ ಚೆನ್ನಾಗಿರುತ್ತೆ, ಅಂದ್ರೆ ಫುಲ್ ಆಗಿ ಕವರ್ ಆಗಿ ಸಿಗುತ್ತೆ ನಮಗೆ. ನೋಡಿ ಈ ರೀತಿ ನೋಡೋದಿಕ್ಕೂ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ನಾರ್ಮಲ್ ಬಜ್ಜಿಗಿಂತ. ನೋಡಿ ಈ ರೀತಿ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ತುಂಬಾನೇ ದೊಡ್ಡದಾಗಿ ಕಾಣುತ್ತೆ ಇದು. ನೋಡಿ ಈ ರೀತಿ ಮಾಡ್ಬಿಟ್ರೆ ಆಯ್ತು, ಫುಲ್ ಆಗಿ ಸುತ್ತು ಮಾಡಿ ತಂದ್ರೆ ಆಯ್ತು. ನೋಡಿ ಈ ರೀತಿ ಇದೇ ರೀತಿ ಎಲ್ಲ ಕೂಡ ಈ ರೀತಿ ಜಾಯಿಂಟ್ ಮಾಡಿಬಿಟ್ಟು ಈ ರೀತಿ ಮಾಡಿದ್ರೆ ಆಯ್ತು. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ನೋಡೋದಿಕ್ಕೂ ಡಿಫ್ರೆಂಟ್ ಆಗಿರುತ್ತೆ, ತಿನ್ನೋದಿಕ್ಕೂ ಅದೇ ರೀತಿ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಈ ರೀತಿ ಮಾಡಿ ತಿಂದ್ರೆ ಹೊರಗಡೆ ನೋಡುವಾಗ್ಲೇ ನಮ್ಗೆ ತಿನ್ಬೇಕು ಅಂತ ಅನ್ಸುತ್ತೆ, ಆ ರೀತಿ ಇರುತ್ತೆ. ನೋಡಿ ಈ ರೀತಿ ಫುಲ್ ಆಗಿ ಕವರ್ ಮಾಡಿದ್ರೆ ಆಯ್ತು. ನೋಡಿ ಇದೇ ರೀತಿ ಉಳಿದಿರುವ ಎಲ್ಲಾ ಪೀಸ್ ಉಪಯೋಗಿಸಿ ನಾನು ಇದನ್ನ ಈ ರೀತಿ ಫುಲ್ ಆಗಿ ಕವರ್ ಮಾಡ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಮಾಡ್ಬೋದು. ನೋಡಿ ಈ ರೀತಿ ನೋಡಿ ಇವಾಗ ಫುಲ್ ಆಗಿ ಕವರ್ ಆಗಿದೆ. ಇನ್ನು ಅದರ ಕೆಳಭಾಗ ನೋಡಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಆಯ್ತು, ಅವಾಗ ಕರೆಕ್ಟ್ ಆಗಿ ಸಿಗುತ್ತೆ ನಮಗೆ. ನೋಡಿ ಈ ರೀತಿ ಇರುತ್ತೆ ಫುಲ್ ಆಗಿ ಕವರ್ ಆಗುವಾಗ. ಇದೇ ರೀತಿ ಉಳಿದ 3 ಮೆಣಸಿನಕಾಯಿಗೂ ಇದೇ ರೀತಿ ನಾನು ಕವರ್ ಮಾಡಿ ತರ್ತೀನಿ ನಮ್ಮ ಹಿಟ್ಟಿನಿಂದ. ನೋಡಿ ಎಲ್ಲ ರೆಡಿ ಆಗಿದೆ, ನೋಡಿ ಯಾವ ರೀತಿ ಇದೆ ಅಂತ ನೋಡೋದಿಕ್ಕೆ ತುಂಬಾನೇ ಚೆನ್ನಾಗಿದೆ. ನೋಡಿ ಈ ರೀತಿ ಇರುತ್ತೆ, ಫುಲ್ ಆಗಿ ಕವರ್ ಆಗಿದೆ, ಮೆಣಸಿನಕಾಯಿ ನಮ್ಗೆ ಕಾಣೋದೇ ಇಲ್ಲ. ಇನ್ನು ಎಣ್ಣೆ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೆ, ಅದರಲ್ಲಿ ಇದನ್ನ ಫ್ರೈ ಮಾಡ್ತೀನಿ. ನೋಡಿ ಈ ರೀತಿ ಫುಲ್ ಆಗಿ ಫ್ರೈ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡ್ತಾ ಇದ್ದೀನಿ, 4 ಕೂಡ ಹಾಕಿ ಒಟ್ಟಿಗೆ ಫ್ರೈ ಮಾಡ್ತೀನಿ ನಾನು. ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಆಮೇಲೆ ಒಂದು ವಿಷಯ ಏನಂದ್ರೆ, ನೀವು ಫ್ರೈ ಮಾಡುವಾಗ ಹೈ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡಬೇಡಿ, ಯಾಕಂದ್ರೆ ಇದ್ರ ಒಳಗಡೆ ಎಲ್ಲ ಬೇಯೋದಿಕ್ಕಿದೆ. ಆದ ಕಾರಣ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ನಿಧಾನಕ್ಕೆ ಆರಾಮವಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಒಂದು ಬದಿ ಫ್ರೈ ಆದ್ಮೇಲೆ ತಿರುಗಿಸಿ ಹಾಕ್ಬಿಟ್ಟು 2 ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಫುಲ್ ಆಗಿ ಫ್ರೈ ಆಗ್ಲಿ. 2 ಬದಿ ಕೂಡ ಈ ರೀತಿ ಮಾಡಿದ್ರೆ ಆಯ್ತು. ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇವಾಗ. ನೋಡಿ ಇವಾಗ 2 ಬದಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ, ಸಾಕು, ನಮಗಿನ್ನು ಇದನ್ನ ತೆಗಿಬಹುದು. ನೋಡಿ ಕಲರ್ ಎಲ್ಲ ಚೇಂಜ್ ಆಗಿದೆ, ಇವಾಗ ಸಾಕು, ತೆಗಿತಾ ಇದ್ದೀನಿ. ನಮ್ಮ ಮೆಣಸಿನಕಾಯಿಯ ಬಜ್ಜಿ ಇಲ್ಲಿ ರೆಡಿ ಆಗಿದೆ. ನೋಡಿ ಈ ರೀತಿ ಆಗಿದೆ, ಫುಲ್ ಆಗಿ ಎಣ್ಣೆ ಎಲ್ಲ ತೆಗ್ದ್ಬಿಟ್ಟು ಇದನ್ನ ಒಂದು ಟಿಶ್ಯೂ ಪೇಪರ್ ಅಲ್ಲಿ ಹಾಕಿದ್ಮೇಲೆ ಇದನ್ನ ಸರ್ವ್ ಮಾಡಬಹುದು. ನೋಡಿ ನಮ್ಮ ಮೆಣಸಿನಕಾಯಿ ಬಜ್ಜಿ ನೋಡಿ ಈ ರೀತಿ ಇದೆ, ನೋಡೋದಿಕ್ಕೆ ನೋಡಿ ಎಷ್ಟೊಂದು ಚೆನ್ನಾಗಿದೆ, ಅದೇ ರೀತಿ ತಿನ್ನೋದಿಕ್ಕೂ ಸೂಪರ್ ಆಗಿರುತ್ತೆ. ಇದು ಹೊರಗಡೆ ಸ್ವಲ್ಪ ಗರಿ ಗರಿ ಆಗಿರುತ್ತೆ, ಒಳಗಡೆ ಅದರ ಫಿಲ್ಲಿಂಗ್ಸ್ ಸೂಪರ್ ಆಗಿರುವಂತ ಒಂದು ಮೆಣಸಿನಕಾಯಿ ಬಜ್ಜಿ. ನೋಡಿ ಇದ್ರ ಒಳಗಡೆ ಯಾವ ರೀತಿ ಇದೆ ಅಂತ ನಾನು ತೋರಿಸ್ತೀನಿ. ನೋಡಿ ತುಂಡು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಹಿಟ್ಟೆಲ್ಲ ಕರೆಕ್ಟ್ ಆಗಿ ಕವರ್ ಆಗಿ, ಅಂದ್ರೆ ಜಾಸ್ತಿ ದಪ್ಪ ಇದ್ರೆ ಚೆನ್ನಾಗಿರಲ್ಲ, ಇದು ಸ್ವಲ್ಪ ಆದಷ್ಟು ತೆಳುವಾಗಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ. ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಅದೇ ರೀತಿ ಎಲ್ಲರ ಜೊತೆ ಶೇರ್ ಮಾಡಿ. ಆಮೇಲೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಹೊಸದಾಗಿ ನೋಡೋರಿದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.